ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲಗೆ ಚೆನ್ನಾಗಿದ್ದೀರಿ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಷಯ ಇತಿಹಾಸ, ಹಿಸ್ಟ್ರಿಯಲ್ಲಿ 4 ಭಾಗಗಳು ಬರುತ್ತವೆ. ಅದರಲ್ಲಿ ಮೊದಲನೇದಾಗಿ ಪ್ರಾಚೀನ ಭಾರತದ ಇತಿಹಾಸ, ಎರಡನೇದು ಮಧ್ಯಕಾಲೀನ ಭಾರತದ ಇತಿಹಾಸ, ಮೂರನೇದು ಆಧುನಿಕ ಭಾರತದ ಇತಿಹಾಸ, ನಾಲ್ಕನೇದು ಕರ್ನಾಟಕ ಇತಿಹಾಸ. ಈ ಪ್ರಾಚೀನ ಭಾರತದ ಇತಿಹಾಸದಲ್ಲಿ ಮೊದಲನೇದಾಗಿ ಪ್ರಾಗೈತಿಹಾಸ ಕಾಲ, ಎರಡನೇದು ಸಿಂಧು ನಾಗರಿಕತೆ, 3 ವೇದಗಳ ಕಾಲದ ನಾಗರಿಕತೆ, 4 ಹೊಸ ಮತಗಳ ಉದಯ, 5 16 ಮಹಾಜನಪದಗಳು ಅಥವಾ ಗಣರಾಜ್ಯಗಳು. ನೆಕ್ಸ್ಟ್ ಮಗಧ ಸಾಮ್ರಾಜ್ಯ, ನಂದರು, ಪರ್ಷಿಯನ್ನರು ಮತ್ತು ಮೆಸಡೋನಿಯರ ಆಕ್ರಮಣ. ನೆಕ್ಸ್ಟ್ ಒನ್ ಮೌರ್ಯರ ಸಾಮ್ರಾಜ್ಯ. ನೆಕ್ಸ್ಟ್ ಒನ್ ಭಾರತದಲ್ಲಿ ವಿದೇಶಿಯರು, ಇಂಡೋ ಗ್ರೀಕರು. ನೆಕ್ಸ್ಟ್ ಒನ್ ಗುಪ್ತರ ಯುಗ. ನೆಕ್ಸ್ಟ್ ತಾನೇಶ್ವರದ ವರ್ಧನರು. ನೆಕ್ಸ್ಟ್ ಸಂಗಮ್ ಸಾಹಿತ್ಯ ಮತ್ತು ಸಂಸ್ಕೃತಿ. ನೆಕ್ಸ್ಟ್ ಕಂಚಿಯ ಪಲ್ಲವರು. ನೆಕ್ಸ್ಟ್ ತಂಜಾವೂರಿನ ಚೋಳರು. ನೆಕ್ಸ್ಟ್ ಒನ್ ರಜಪೂತರು. ಇಲ್ಲಿಗೆ ಪ್ರಾಚೀನ ಭಾರತದ ಇತಿಹಾಸದ ಚಾಪ್ಟರ್ಗಳು ಪೂರ್ಣಗೊಳ್ಳುತ್ತವೆ. ಮುಂದಿನದಾಗಿ ಎರಡನೆಯದು ಮಧ್ಯಕಾಲೀನ ಭಾರತದ ಇತಿಹಾಸ. ಎರಡನೇದಾಗಿ ಮಧ್ಯಕಾಲೀನ ಇತಿಹಾಸ ಭಾರತದಲ್ಲಿ ಭಾರತಕ್ಕೆ ಅರಬ್ಬರ ಆಗಮನದಿಂದ ಮಧ್ಯಕಾಲೀನ ಇತಿಹಾಸ ಆರಂಭವಾಗುತ್ತದೆ. ನೆಕ್ಸ್ಟ್ ದೆಹಲಿ ಸುಲ್ತಾನರು. ನೆಕ್ಸ್ಟ್ ವಿಜಯನಗರ ಸಾಮ್ರಾಜ್ಯ. ನೆಕ್ಸ್ಟ್ ಮೊಘಲರು ಮತ್ತು ಅಫ್ಘಾನರ ಸೂರ್ ಸಂತತಿ. ನೆಕ್ಸ್ಟ್ ಮರಾಠರ ಸಾಮ್ರಾಜ್ಯ. ನೆಕ್ಸ್ಟ್ ಸಮಾಜ ಮತ್ತು ಧಾರ್ಮಿಕ ಚಳುವಳಿಗಳು, ಸಮಾಜ ಸುಧಾರಕರು ಮತ್ತು ಧಾರ್ಮಿಕ ಸುಧಾರಕರು. ಹೀಗೆ ಇದರಲ್ಲಿ ವಿವಿಧ ವ್ಯಕ್ತಿಗಳ ಪರಿಚಯ ಈ ಇತಿಹಾಸದಲ್ಲಿ ಓದಬಹುದು. ನೆಕ್ಸ್ಟ್ ಭಕ್ತಿ ಚಳುವಳಿ, ಭಕ್ತಿ ಮೂಮೆಂಟ್. ಹೀಗೆ ಮಧ್ಯಕಾಲೀನ ಭಾರತದ ಇತಿಹಾಸದ ಪಠ್ಯಕ್ರಮಗಳು ಇವೆ. ನೆಕ್ಸ್ಟ್ ಥರ್ಡ್ ಒನ್, ಮೂರನೆಯದಾಗಿ ಆಧುನಿಕ ಭಾರತದ ಇತಿಹಾಸ, ಮಾಡರ್ನ್ ಇಂಡಿಯಾ. ಭಾರತಕ್ಕೆ ಯುರೋಪಿಯನ್ನರ ಆಗಮನದಿಂದ ಈ ಮಾಡರ್ನ್ ಇತಿಹಾಸ ಆರಂಭವಾಗುತ್ತದೆ. ಮೊದಲನೇದಾಗಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ. ಈ ವಾಸ್ಕೋ ಡಿ ಗಾಮ 1498 ಮೇ 17ರಂದು ಕೇರಳದ ಕ್ಯಾಲಿಕಟ್ಗೆ ಆಗಮಿಸಿದ ದಿನದಿಂದ ಹಿಡಿದು ಈ ಆಧುನಿಕ ಭಾರತದ ಇತಿಹಾಸ ಆರಂಭಗೊಳ್ಳುತ್ತದೆ. ಅದರಲ್ಲಿ ಮುಖ್ಯವಾಗಿ ಯುರೋಪಿಯನ್ನರ ಆಗಮನ ನಮಗೆ ಮುಖ್ಯವಾಗಿ ಇಲ್ಲಿ ಇತಿಹಾಸದಲ್ಲಿ ಓದುವುದು. ಬ್ರಿಟಿಷರ 1600 ಡಿಸೆಂಬರ್ 31ರಂದು ಬ್ರಿಟನ್ ಕಂಪನಿ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಆಗಮನವು ನಮಗೆ ಮುಖ್ಯವಾಗಿ ಮಾಡರ್ನ್ ಇಂಡಿಯಾ ಆರಂಭಗೊಳ್ಳಲು ಬುನಾದಿ ಹಾಕಿಕೊಟ್ಟಿದೆ ಎಂದು ಇಲ್ಲಿ ಈಗ ಹೇಳಬಹುದು. ನೆಕ್ಸ್ಟ್ ಭಾರತೀಯ ಪುನರುಜ್ಜೀವನ ರಾಜಾ ರಾಮ್ ಮೋಹನ್ ರಾಯ್, ದಯಾನಂದ ಸರಸ್ವತಿ, ವಿವೇಕಾನಂದರು, ಎನೆ ಬೆಸೆಂಟ್. ಹೀಗೆ ವಿವಿಧ ಸುಧಾರಕರನ್ನು ಇಲ್ಲಿ ಓದಬಹುದು. ನೆಕ್ಸ್ಟ್ ಗವರ್ನರ್ ಜನರಲ್ ಹಾಗೂ ಅವರ ಅಧಿಕಾರಾವಧಿಯಿಲ್ಲದ ಮಹತ್ವ ಘಟನೆಗಳನ್ನು ಓದಬಹುದು. ನೆಕ್ಸ್ಟ್ ಭಾರತ ಸ್ವತಂತ್ರ ಚಳುವಳಿ, ಫ್ರೀಡಮ್ ಮೂಮೆಂಟ್, ಸಿಪಾಯಿ ದಂಗೆ, 1857 ದಂಗೆಯನ್ನು ಇಲ್ಲಿ ಓದಬಹುದು. ನೆಕ್ಸ್ಟ್ ವೈಸ್ರಾಯರ್ಗಳು ಹಾಗೂ ಅವರ ಅಧಿಕಾರಾವಧಿಯಿಲ್ಲದ ಮಹತ್ವ ಘಟನೆಗಳನ್ನು ಓದಬಹುದು. ನೆಕ್ಸ್ಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ 1885 ಡಿಸೆಂಬರ್ 28, ಅಲನ್ ಆಕ್ಟಿವನ್ ಹ್ಯೂಮ್ರಿಂದ ಈ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಯಿತು ಎಂದು ಹೇಳಬಹುದು. ಹಾಗೂ ಈ INCಯ ವಾರ್ಷಿಕ ಸಭೆಗಳು ಹಾಗೂ ಅದರ ಅಧ್ಯಕ್ಷರು ಹಾಗೂ ಅದು ಎಲ್ಲಿ ನಡೆಯಿತು ಹಾಗೂ ಅದರ ಮಹತ್ವದ ವಿಷಯಗಳು ಹಾಗೂ ಘಟನೆಗಳನ್ನು ಓದಬೇಕಾಗುತ್ತದೆ. ನೆಕ್ಸ್ಟ್ ಮಂದಗಾಮಿಗಳು ಹಾಗೂ ತೀವ್ರಗಾಮಿಗಳು ಹಾಗೂ ಕ್ರಾಂತಿಕಾರಿಗಳ ಬಗ್ಗೆ ಓದಬೇಕಾಗುತ್ತದೆ. ನೆಕ್ಸ್ಟ್ ಗಾಂಧಿ ಯುಗದಲ್ಲಾದ ಪ್ರಮುಖ ಘಟನೆಗಳು. ಮಹಾತ್ಮ ಗಾಂಧೀಜಿಯವರು
1915 ಜನವರಿ 9ರಂದು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಬಂದಿಳಿದ ದಿನವಾಗಿದೆ. ಅಂದಿನಿಂದ ಹಿಡಿದು ಗಾಂಧಿ ಯುಗವು ಆರಂಭಗೊಂಡು 1947ರವರೆ ಸ್ವತಂತ್ರ ಸಿಗುವವರೆಗೂ ನಾವು ಅಧ್ಯಯನ ಮಾಡಬೇಕಾಗುತ್ತದೆ. ಹಾಗೂ ಗಾಂಧೀಜಿಯವರು 1948 ಜನವರಿ 30ರಂದು ಸಾವನ್ನಪ್ಪಿದರು. ಅದರವರೆಗೂ ನಾವು ಅಧ್ಯಯನವನ್ನು ಮುಂದುವರಿಸಬೇಕಾಗುತ್ತದೆ. ಹಾಗೂ ಸ್ವತಂತ್ರ ಚಳವಳಿಯಲ್ಲಾದ ಪ್ರಮುಖರನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಹೀಗೆ ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಆಧುನಿಕ ಭಾರತ, ಏನ್ಷಿಯಂಟ್, ಮಿಡಿವಲ್, ಮಾಡರ್ನನ್ನು ಓದಬೇಕಾಗುತ್ತದೆ. ನೆಕ್ಸ್ಟ್, ಕರ್ನಾಟಕ ಇತಿಹಾಸ. ಇದು ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸ ಹಾಗೂ ಕಲೆ ವಾಸ್ತುಶಿಲ್ಪವನ್ನು ತಿಳಿಯಲು ಮುಖ್ಯವಾದ ಇತಿಹಾಸದ ಕ್ಲಾಸ್ಗಳಾಗಿವೆ. ಇಲ್ಲಿ ಮೊದಲನೆಯದಾಗಿ ನಮಗೆ ಶಾತವಾಹನರು, ಕದಂಬರು, ಬನವಾಸಿಯ ಕದಂಬರು ನಮ್ಮ ಕರ್ನಾಟಕದ ಮೊದಲ ಮನೆತನ ಕದಂಬ ಮನೆತನ. ನೆಕ್ಸ್ಟ್, ಗಂಗರು, ಬಾದಾಮಿ ಚಾಲುಕ್ಯರು. ನೆಕ್ಸ್ಟ್, ರಾಷ್ಟ್ರಕೂಟರು. ನೆಕ್ಸ್ಟ್, ಕಲ್ಯಾಣಿ ಚಾಲುಕ್ಯರು. ನೆಕ್ಸ್ಟ್, ದೊರಸಮುದ್ರದ ಹೊಯ್ಸಳರಲ್ಲಿ ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳ, ಹೀಗೆ ಅವರ ವಾಸ್ತುಶಿಲ್ಪ ಹಾಗೂ ರಾಜರುಗಳು ಹಾಗೂ ನಮ್ಮ ಬೇಲೂರು ಹಳೆಬೀಡ ದೇವಸ್ಥಾನದ ಮೇಲೆ ದಾಳಿಯಾದಾಗ ಇದ್ದಂತಹ ರಾಜರು, ದಾಳಿ ಮಾಡಿದವರು ಯಾರು, ಮಲ್ಲಿಕಾಫರ್ನ ದೊರೆಯರು, ಅಥವಾ ಮಧ್ಯಕಾಲೀನ ಇತಿಹಾಸದಲ್ಲಿ ಖಿಲ್ಜಿ ಮನೆತನದ ಅಲಾವುದ್ದೀನ್ ಖಿಲ್ಜಿ ದಾಳಿಯ ಸ್ಥಳಗಳು ಹಾಗೂ ಸಮಕಾಲೀನ ಅರಸರುಗಳು, ಹೀಗೆ ಅಧ್ಯಯನ ಮಾಡಬೇಕಾಗುತ್ತದೆ. ನೆಕ್ಸ್ಟ್, ಬಹುಮನಿ ರಾಜರುಗಳು ಹಂಪಿಯನ್ನು ಕೊಳ್ಳೆ ಹೊಡೆದು ಬಹುಮನಿ ಅರಸರು 5 ಪಂಗಡಗಳಾಗಿ ಹೊಡೆದಿದ್ದರೂ ಕೂಡ ತನ್ನ ಎಲ್ಲ ಪಂಗಡಗಳನ್ನು ಒಟ್ಟುಗೂಡಿಸಿ ಹಂಪಿ ಮೇಲೆ ದಾಳಿ ಮಾಡಿ ಹಂಪಿಯ ಅರಸರನ್ನು ಸೋಲಿಸಿ ಕೊಳ್ಳೆ ಹೊಡೆದು ತನ್ನ ಬಹುಮನಿ ಮನೆತನಕ್ಕೆ ಎಲ್ಲವನ್ನೂ ಕೊಂಡೊಯ್ದರು. ಇದರಿಂದ ಹಂಪಿಯು ಹಾಳು ಹಂಪಿ ಆಯಿತು. ಹೀಗೆ ಇತಿಹಾಸವನ್ನು ಕಾಲಾನುಕ್ರಮವಾಗಿ ಹಾಗೂ ವಿಷಯವಾರು ಅಧ್ಯಯನವನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್, ಬಹುಮನಿ ರಾಜ್ಯರ ನೆಕ್ಸ್ಟ್ ಇಕ್ಕೇರಿ ಕೆಳದಿ ನಾಯಕರು. ಇದರಲ್ಲಿ ಮುಖ್ಯವಾಗಿ ಶಿವಪ್ಪ ನಾಯಕ ಮತ್ತು ರಾಣಿ ಚೆನ್ನಮ್ಮ, ಶಿವಪ್ಪ ನಾಯಕನ ಸೊಸೆ. ಹೀಗೆ ನೆಕ್ಸ್ಟ್, ಮೈಸೂರಿನ ಒಡೆಯರು. ಈಗ KRS ಕೇಳಿದ್ದೇವೆ, ಬೃಂದಾವನ ಗಾರ್ಡನ್ ಕೇಳಿದ್ದೇವೆ. ಇವರ ಸೃಷ್ಟಿಕರ್ತರು ಮೈಸೂರು ಅರಸರು ಆಗಿದ್ದಾರೆ. ಹಾಗೂ ಮೈಸೂರು ಯೂನಿವರ್ಸಿಟಿ ಕೇಳಿದ್ದೇವೆ, SBM ಬ್ಯಾಂಕ್, ಇವುಗಳ ಸೃಷ್ಟಿಕರ್ತರು ಮೈಸೂರು ಒಡೆಯರಾಗಿದ್ದಾರೆ. ನೆಕ್ಸ್ಟ್, ಕಮಿಷನರ್ಗಳ ಆಳ್ವಿಕೆ ಹಾಗೂ ದಿವಾನರುಗಳು ಅವಧಿಯಲ್ಲಿನ ಮಹತ್ವದ ಘಟನೆಗಳನ್ನು ಸ್ಟಡಿ ಮಾಡಬೇಕಾಗ್ತದೆ. ಹೀಗೆ ಪ್ರಾಚೀನ, ಮಧ್ಯಕಾಲೀನ, ಆಧುನಿಕ ಹಾಗೂ ಕರ್ನಾಟಕದ ಇತಿಹಾಸಗಳನ್ನು ವಿಷಯವಾರು, ಕಾಲಾನುಕ್ರಮ ಹಾಗೂ ಇಸವಿಯ ಆಧಾರದ ಮೇಲೆ ಹಾಗೂ ಇದರ ಅಧ್ಯಯನಗಳನ್ನು ಕಾಲಾನುಕ್ರಮವಾಗಿ ಮಾಡಬೇಕಾಗುತ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋಗಳನ್ನು ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಇತಿಹಾಸ ಅಧ್ಯಯನಗಳನ್ನು ಕಾಲಾನುಕ್ರಮವಾಗಿ ಇಸವಿಯ ಮುಖಾಂತರ ಹಾಗೂ ರಾಜಮನೆತನಗಳು ಹಾಗೂ ದೊರೆಗಳು, ಯುದ್ಧಗಳು, ಹೀಗೆ ಪ್ರಮುಖ ಒಪ್ಪಂದಗಳು, ಹೀಗೆ ಪ್ರತಿಯೊಂದು ವಿಷಯಗಳನ್ನು ಸೂಕ್ಷ್ಮವಾಗಿ ಗಮನಿಸಿ ಕಾಲಾನುಕ್ರಮವಾಗಿ ಅಧ್ಯಯನ ಮಾಡಿ ಇತಿಹಾಸವನ್ನು ಸಂಪೂರ್ಣವಾಗಿ ಪುಸ್ತಕದಿಂದ ಮಸ್ತಕಕ್ಕೆ ಸೇರಿಸಿಕೊಂಡು ನೀವು ಎದುರಿಸುವ ಪರೀಕ್ಷೆಯಲ್ಲಿ ಇತಿಹಾಸದ ವಿಷಯದಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ಎಂದು ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೇನೆ.